ಇರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮೊದಲನಾಗಿ ನಮ್ಮ ಆದಿತ್ಯ ಸರು, ಹಾಗೆ ರಂಜಿನಿ ಮೇಡಮು, ಹಾಗೆ ನಮ್ಮ 6 ಜನ ಪ್ರೊಡ್ಯೂಸರು, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಿಶೋರ್ ಮೇಘದ ಮನೆ ಡೈರೆಕ್ಟರ್ಗೆ. ಯಾಕೆಂದರೆ ಒಂದು ಒಳ್ಳೆಯ ಚಿತ್ರನ ತಂದು ಇವತ್ತು ಕನ್ನಡ ಚಿತ್ರರಂಗಕ್ಕೆ ತೋರಿಸ್ತಾ ಇದ್ದೀವಿ. ಅದು ನನಗೆ ತುಂಬ ಖುಷಿ ವಿಚಾರ. ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥದ್ದು ಒಂದು ಸಸ್ಪೆನ್ಸ್ ಚಿತ್ರ ಆಗಿದೆ. ಇದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಹಾಗೆ ಯೂಟ್ಯೂಬ್ ಚಾನಲ್ ಮಿತ್ರರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅರುಣ್ ಅಂತ, ಅವರು ಜೈ ಮಾರುತಿ ಇವೆಂಟ್ಸಿಂದ, ಅವರು ಕೂಡ ನಾನು ತುಂಬ ಹೃದಯ. ಎಲ್ಲರೂ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತು ನಮ್ಮ ಉದಯನಿಲ್ಲ ಸರ್, ಅವರು ಕೂಡ ನಾನು ತುಂಬ ಹೃದಯದಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಏಕೆಂದರೆ ಒಂದು ಒಳ್ಳೆ ಈ ಚಿತ್ರಕ್ಕೆ ಒಂದು ಒಳ್ಳೆ ಗ್ರೂಪನ್ನು ಕೊಟ್ಟಿದ್ದಾರೆ ಅವರು. ಇವತ್ತು ನಮ್ಮದು ಏನು ಕಳೆದ ಬಾರಿ ನಾವು ಟ್ರೈಲರ್ ರಿಲೀಸ್ ಮಾಡಿದಾಗ ಆ ಒಂದು ಏನು 3-4 ದಿನಕ್ಕೆ ನಾವು 1 ಮಿಲಿಯನ್ ರೀಚ್ ಆಗಿರೋದು ನಿಜವಾಗಿ ಒಂದು ಖುಷಿ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟು ಫಾಸ್ಟ್ ನಾವು ವ್ಯೂಸ್ ರೀಚ್ ಆಗಿದ್ದೀವಿ ಎಲ್ರಿಗೂ. ಈ ಚಿತ್ರ ಒಂದು ಒಳ್ಳೆ ಚಲನಚಿತ್ರ ಆಗಿ ಬರುತ್ತೆ ಥಿಯೇಟರ್ಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಹಾಗೆ ನಮ್ಮ ಏನು ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದ್ದನ್ನು ನಮ್ಮ ಶಿವಣ್ಣವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಾವು ಮೊದಲಾಗಿ ಆದಿತ್ಯ ಸರ್ ನಾವು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಬೇಕು ಹೇಗೆ ಸರ್ ಅಂತ ಅಂದಾಗ ನಾನು ಶಿವಣ್ಣವ್ರ ಹತ್ರ ಮಾತಾಡ್ತೀನಿ ಹೋಗಿ ಅಂತ ಹೇಳಿದ್ರು. ನಾವು ಕೂಡಲೇ ಇಮಿಡಿಯೇಟ್ಲಿ ತಡ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಮತ್ತು ನಾವೆಲ್ಲ ಹೋದು ಅವರು ಏನಾದರೂ ತುಂಬಿದ್ ಕೂಡ ತುಳ್ಕಲ್ಲ ಅಂತಲ್ಲ. ಆಗ ದೊಡ್ಡ ಮನೆ ಮಕ್ಕಳು ಯಾವತ್ತು ದೊಡ್ಡ ಮನೆ ಮಕ್ಕಳೇ. ತುಂಬ ಖುಷಿ ಆಯಿತು. ಒಂದು ಮಾತು ಏನೂ ನಮಗೆ ಕೇಳಿಲ್ಲ, ತಕ್ಷಣಕ್ಕೆ ಆಗಲೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಅವರು ಒಂದು ಡಬ್ಬಿಂಗ್ ಬಂದಿದ್ರು, ಸಾಧಕೋಕಿಲ್ಲ ಸರ್ ಒಂದು ಇದಕ್ಕೆ ಅವರು ನಾಗಲಬಾವಿಲಿ. ಬಟ್ ಅವಾಗ ಕೂತ್ಕೊಂಡು ನಮಗೆ ಮೋಷನ್ ಪೋಸ್ಟರ್ ಮಾಡಿಕೊಂಡು ತುಂಬ ಹೃದಯದ ಧನ್ಯವಾದಗಳು ಶಿವಣ್ಣವರಿಗೂ ಕೂಡ. ಮತ್ತು ನಮ್ಮ ಸಾಧು ಕೋಕಿಲರು ಮ್ಯೂಸಿಕ್ ಮಾತ್ರ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಏನು ಮ್ಯೂಸಿಕ್ ಮಾಡಿದ್ದಾರೆ ಬಟ್ ನಮಗೆ ಕೇಳಿದ್ದು ಹಿಂದೆಲ್ಲ, ಬಟ್ ಈಗ ನಾವು ಕಣ್ಣಾರೆ ನೋಡಿದೋ ಸ್ಟುಡಿಯೋವಾಗಿ ಈ ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ತುಂಬ ಶ್ರದ್ಧೆಯಿಂದ ತಗೊಂಡು ಅವ್ರು ಮಾಡಿದ್ದು ಸಾಧು ಕೋಕಿಲ ಸರ್, ನಿಮಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ 6 ಜನ ಪ್ರೊಡ್ಯೂಸರ್ಗೂ ಕೂಡ ಇಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ನಮ್ಮ ಚಿತ್ರರಂಗ ಮೇ 3ನೇ ತಾರೀಕು ತೆರೆ ಕಾಣ್ತಾ ಇದೆ. ಎಲ್ಲರೂ ನಮ್ಮ ಕನ್ನಡಿಗರು ನಮಗೆ ಸಹಕರಿಸಿ ಇಂಥ ಒಂದು ಚಿತ್ರಕ್ಕೆ ನೀವು ಸಹಕರಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ 100 ಚಿತ್ರವನ್ನು ನಾವು ತೆಗಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಕಡೆ ನೀವು ಸಹಕರಿಸಿದ್ದೀರಾ. ಅದೇ ರೀತಿ ನಮ್ಗೆ ಹೆಚ್ಚು ಸಹಕಾರ ನಿಮ್ಮಿಂದ ಬೇಕಾಗಿದೆ. ಯಾಕೆಂದ್ರೆ ನೀವು ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ನಮ್ಮ ಕನ್ನಡಿಗರು ಬಂದು ಚಿತ್ರವನ್ನು ನೋಡ್ತಾರೆ. ನಮಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಚಿತ್ರ ಮಾಡಲಿಕ್ಕೆ ಆಶಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಹಾಗೆ ಕಳೆದ ಬಾರಿ ನಮ್ಮ ಸುಧೀಂದ್ರ ವೆಂಕಟೇಶ್ ಪತ್ರಕರ್ತರು ಕೂಡ ಟ್ರೈಲರ್ ಲಾಂಚ್ ಮಾಡಿದ್ರು. ಅವರು ಕೂಡ ನಾನು ತುಂಬ ಹೃದಯನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಕೊನೆ ಅಂತ ಬಂದಿದ್ದೀವಿ ಸರ್. ಈಗ ನಮ್ಮ ಚಿತ್ರಕ್ಕೆ ನೀವೆಲ್ಲ ಆಶಿಸಿ ನಮಗೊಂದು ಸಹಕರಿಸಿ ಈ ಚಿತ್ರ ಮೇ 3ನೇ ತಾರೀಕು, ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲ ಥಿಯೇಟರ್ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ನಮ್ಮ ಸಿನಿಮಾಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ನಮಗೂ ಕೂಡ ಒಂದು ಪ್ರೋತ್ಸಾಹಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ಈ ನಮ್ಮ ಒಂದು ಕನ್ನಡಕ್ಕೆ ಕೊಡಬೇಕು ಅಂತ ನಾವೆಲ್ಲ ಕೂಡ ನಿರ್ಧಾರ ಮಾಡಿದ್ದೀವಿ. ಆದಿತ್ಯ ಸರ್ ಮತ್ತು ರಂಜಿನಿ ಸರ್ ಒಂದು ತುಂಬ ಒಳ್ಳೆ ಆಕ್ಟ್ ಮಾಡಿದ್ದೀರಾ. ನನಗಂತೂ ಹ್ಯಾಟ್ಸಾಪ್, ರಿಯಲಿ ಹ್ಯಾಟ್ಸಾಪ್ ನಿಮಗೆ. ಯಾಕೆಂದರೆ ಇಂಥ ಒಂದು ಚಿತ್ರಕ್ಕೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಬಟ್ ಎಲ್ಲಪ್ಪ ಹೋಗೋದಂತ ನಾವು ಥಿಂಕ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಸರ್ ನಮ್ಮ ಆದಿತ್ಯ ಸರ್ನ ಈ ಚಿತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಮಾತಾಡಿ ಕೂಡ ಅವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರು ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ. ಮತ್ತು ನಿಮಗೂ ಕೂಡ ಮೇಡಮ್ ಥ್ಯಾಂಕ್ ಯು. ನಮ್ಮನ್ನೆಲ್ಲ ಕರೆದಿ ಈ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗಡಿಪಾಡಿರ್ತಕ್ಕಂಥ ಒಂದು ಪುಟ್ಟಹಳ್ಳಿ ಪಗಡಲ ಬಂಡೆ, ಹಾಗಾಗಿ ಹೆಸರು ರಮೇಶ್ ಬಂಡೆ ಅಂತ ಇಟ್ಕೊಂಡಿದ್ವಿ. ಹೀಗಾಗಿ ನಾವು ಪೀಣ್ಯ ಭಾಗದಲ್ಲಿ ಒಂದು ಕೈಗಾರಿಕಾ ಉದ್ಯಮ ನಡೆಸ ಪರಿಚಯ ಆದಂಥ 6 ಜನ ಸ್ನೇಹಿತರು ಕೂಡ ಪರಿಚಯ ಆದಿವಿ. ಪರಿಚಯ ಆದ ನಂತರ ಎಲ್ಲ ಸೇರ್ಕೊಂಡು ಏನಾದರೂ ಒಂದು ಒಳ್ಳೆ ಚಿತ್ರವನ್ನು ಮಾಡೋಣ ಅಂತ ಮಾತಾಡಬೇಕಾದ್ರೆ ಹೊಸ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಂತಹ ನಮ್ಮ ಕಿಶೋರ್ ಮೇಲ್ಗಡೆ ಮನೆ ಅವರಿಗೆ ಧನ್ಯವಾದಗಳನ್ನು, 6 ಪ್ರಜೆಗಳು ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ತುಂಬ ಕಥೆಯನ್ನು ತಗೊಂಡು ಬಂದರು. 6 ಜನ ಸ್ನೇಹಿತರು ಕೂಡ ತೋರಿಸಿದ್ರು ಅದನ್ನು.
6 ಜನ ಕೂಡ 6 ತಿಂಗಳು ಆದ ನಂತರ ಒಪ್ಪಿ ಸರಿ ಚೆನ್ನಾಗಿದೆ ಚಿತ್ರ, ನಾವೇನಾದರೂ ಕೊಡೋದಾದರೆ ಈ ಸಮಾಜಕ್ಕೆ ಇಂಥದ್ದು ಚಿತ್ರವನ್ನು ಕೊಡೋಣ ಅಂತೇಳಿ 6 ಜನ ಒಪ್ಪಿ ಚಿತ್ರವನ್ನು ಮಾಡಿದ್ವಿ. ತುಂಬ ಅದ್ಭುತವಾಗಿ ಚಿತ್ರವನ್ನು ಮೂಡಿ ಬಂದಿದೆ. ಹಾಗೂ ಈ ಚಿತ್ರಕ್ಕೆ ಅನೇಕ ಕಲಾವಿದರು ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೇಲಾಗಿ ನಮ್ಮ ಆದಿತ್ಯ ಸಾರು, ರಜನಿ ಮೇಡಮ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಬರೋ 3ನೇ ತಾರೀಕಂದು ಪಿಕ್ಚರನ್ನು ರಿಲೀಸ್ ಆಗ್ತಾ ಇದೆ. ಈಗ ನಾವು ನೀವು ಒಪ್ಕೊಂಡಿದ್ದಾಯ್ತು, ಇನ್ನು ಜನಗಳು ಒಪ್ಕೋಬೇಕಷ್ಟೇ. ಆದರೆ ಜನಗಳು ಕೊಡ್ತಕ್ಕಂಥ ದುಡ್ಡಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಾದಂಥ ಕೆಲಸ ನಾವು ಇದರಲ್ಲಿ ಮಾಡಿದ್ದೀವಿ. ತುಂಬ ಅದ್ಭುತವಾಗಿದೆ. ಹಾಗಾಗಿ ಈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಆಡಿಯನ್ಸ್ಗಳು ಕೂಡ ಒಂದು ಅದ್ಭುತವಾದ ಕಥೆಯನ್ನು ನಾವು ತಗೊಂಡು ಬಂದಿದ್ದೀವಿ. ಹಾಗಾಗಿ ಇದನ್ನ ನೋಡಬೇಕು ಜನಗಳು. ತುಂಬ ಪ್ರಮೋಷನನ್ನು ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಇದು ವ್ಯೂಸ್ ಬಂದಿದೆ. ಹಾಗಾಗಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಧನ್ಯವಾದಗಳು. ಅವ್ರಿಗೂ ನಾವು ಒಂದು ಹಳ್ಳಿಯಿಂದ ಬಂದು ಒಂದು 6 ಜನ ಸೇರ್ಕೊಂಡು ಒಂದು ಸಣ್ಣ ಇಂಡಸ್ಟ್ರಿ ಕೂಡ ನಡೆಸ್ತಾ ಇದ್ವಿ ಪೀಣ್ಯದಲ್ಲಿ. ನಮಗೆ ಈ ಫೀಲ್ಡ್ ಬಂದ್ಬಿಟ್ಟು ತುಂಬ ಹೊಸ ಫೀಲ್ಡು. ಹಾಗಾಗಿ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಸುಮ್ಮನೆ ನಾನು ಹಾಗೆ ಜಸ್ಟ್ ಒಂದು ಸಂಡೇ ಮನೇಲಿ ಕೂತಿರ್ಬೇಕಾದ್ರೆ ನಮ್ಮ ಮಿತ್ರರು ಮೂರ್ತಿ ಅವರು ಬಂದ್ಬಿಟ್ಟು ನನಗೆ ಜಸ್ಟ್ ಹಾಗೆ ಒಂದು ಸ್ಟೋರಿ ಇದೆ ನೋಡಿ ಅಂತ ಕರೆದ್ರು. ಓಕೆ ಅವಾಗ ನಾನು ಜಸ್ಟ್ ಹಾಗೆ ಸುಮ್ಮನೆ ಕೂತಿದ್ದೀನಲ್ಲ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ಆಫೀಸ್ಗೆ ಹೋದೆ, ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು. ಅವ್ರು ಜನರಲ್ಲ ನನಗೊಂದು ಅನಿಮೇಷನ್ ವಿಡಿಯೋ ತೋರಿಸಿದ್ರು. ಅನಿಮೇಷನ್ ವಿಡಿಯೋ ನೋಡ್ಬಿಟ್ಟು ನಾನೇನು ಮಾಡಿದೆ, ಜಸ್ಟ್ ಹಾಗೆ ಸುಮ್ಮನೆ ಮನೆಗೆ ಬಂದೆ. ಮನೆಗೆ ಬಂದು ಒಂದು 3-4 ಡೇಸ್ ಆದಮೇಲೆ ಈ ಥರ ಇದು ಮೂವಿ ಇದು, ಸುಮ್ಮನೆ ಏನೋ ಒಂದು ಮೂವಿ ಮಾಡ್ತಾ ಇದ್ದೀವಿ, ಸುಮ್ಮನೆ ನಿಮ್ಮ ಕೈಲಾದಷ್ಟು ಎಷ್ಟೋ 1 ಲಕ್ಷ 2 ಲಕ್ಷ ದುಡ್ಡು ಹಾಕಿ ಅಂದರು. ಜನರಲ್ಲ ನಾನು ಏನಂದ್ರೆ 1 ಲಕ್ಷ 2 ಲಕ್ಷ ಅಲ್ವಾ ದೊಡ್ಡದು ಏನು, ನನಗೆ ಮೂವಿ ಬಗ್ಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಾವು ಜನರಲ್ಲ ಬಿಸ್ನೆಸ್ ನಡೆಸೋದು. ನಾನೇನೋ ನಮ್ಮ ಸ್ನೇಹಿತರು ಕೇಳ್ತಾರ ನೋಡ್ಬಿಟ್ಟು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಜನರಿಗೆ ಹಾಕೋಣ ಅಂತ ಹೇಳಿದೆ. ಆಮೇಲೆ ಹೋಯ್ತಾ ಬಂದ್ಬಿಟ್ಟು ಇಲ್ಲಿಗೆ ಒಂದು ದೊಡ್ಡ ಬಡ್ಜೆಟ್ ಮೂವಿ ಆಗಿ ಬಂದು ನಿಂತಿದೆ. ಈಗಲೂ ನಾನು ಕೇಳಿದ ಅವ್ರು ಹೇಳ್ತೀವಿ 2 ಲಕ್ಷ ಕೇಳಿದ್ರೆ ನಾನು 2 ಲಕ್ಷ ಕೊಟ್ಟಿದ್ದೀನಿ. ಹಾಗೆ ಕೇಳಿದಾಗ 2 ಲಕ್ಷ ಕೇಳ್ತಾರೆ ಅವರು. ಬಟ್ ಅವ್ರು ಹೇಳಿರೋದೇನು ಒಂದೊಂದ್ಸರಿ 2 ಲಕ್ಷ ಕೊಡಿ ಅಂತ, ಬಟ್ 2 ಲಕ್ಷ ಕೊಡಿ ಅಂತ ಹೇಳಿಲ್ಲ ಅವರು. ಹಾಗಾಗಿ ಈಗಲೂ ಅಷ್ಟೇ ಅವರು ಇನ್ನು ಕೇಳ್ತಲೇ ಇದ್ದಾರೆ, ಇನ್ನು ಕೊಡ್ತಲೇ ಇದೆ. ನೋಡೋಣ ಎಲ್ಲಿ ತಗೊಂಡು ನಿಲ್ಲಿಸ್ತಾರೆ ಅಂತ. ಮಾಧ್ಯಮ ಮಿತ್ರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಡೈರೆಕ್ಟರ್ ಆದ ಕಿಶೋರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಚಿತ್ರದ ಆದಿತ್ಯ ಸರ್ ಅವರಿಗೆ, ಅಂಜನಿ ಮೇಡಮ್ ಅವರಿಗೆ, ಸಾಧು ಪ್ರಕಾಶ್ ಸರ್ ಅವರಿಗೆ, ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಾನು ಏನು ಹೇಳೋದಂದರೆ, ಹುಟ್ಟೂರು ಮಂಡ್ಯ ಜಿಲ್ಲೆ, ನಮಗೊಂದು ಕೀಲಾರ ಗ್ರಾಮ. ಅಲ್ಲಿಂದ ಇದುವರೆಗೆ ಬಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಎಲ್ಲರೂ ನೋಡಿ ನಮ್ಮ ಸಿನಿಮಾಗ ಸಪೋರ್ಟ್ ಮಾಡಿ ಅಂತ ಕೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಚಲನಚಿತ್ರದ ಹೀರೋ ಆದಂಥ ನಮ್ಮ ಆದಿತ್ಯ ಸರ್ ಅವ್ರಿಗೂ, ನಮಗೆ ರಂಜಿನಿ ಮೇಡಮ್ ಅವ್ರಿಗೂ, ಮತ್ತು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಂಜಿನಿ ಮೇಡಮ್ ಭಾರಿ ಇಷ್ಟ ಆಯಿತು ಆ ಪಿಕ್ಚರಲ್ಲಿ ಮಾತ್ರ. ಮತ್ತು ನಮ್ಮ ಆದಿತ್ಯ ಸರ್ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆಫೀಸರ್ ಆಗಿ. ಹಾಗೂ ನಮ್ಮ ಸಹಕಾರವಿರುವಂಥ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಅವರು ಪೊಲೀಸ್ ಆಗಿ. ನಂದು ಒಂದು ಇದು ಮಾಗಡಿ ತಾಲೂಕು, ನಮ್ಮದು ಚಕ್ರಬಾವಿ ಅಂತ, ಹಾಗೆ ಚಕ್ರಬಾವಿ ಸ್ವಾಮಿ ಅಂತ ಇಟ್ಕೊಂಡಿದ್ದೀವಿ. ಹಾಗೆ 3ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿದೆ. ಬಂದಿದ್ದು ಪಿಕ್ಚರ್ ನೋಡಿ ಎಲ್ಲ ಇದು ಓ ಟಿ ಟಿ ಅಂತ ಯಾರೂ ಪಿಕ್ಚರ್ ಬರ್ತಾ ಇಲ್ಲ. ಈಗಿನ ಒಂದು ತಿಂಗಳಿಂದ ಯಾರೂ ಪಿಕ್ಚರ್ ನೋಡ್ತಾ ಇಲ್ಲ. ಓ ಟಿ ಟಿ ಅಂತ ನಿಜವಾಗ್ಲೂ ಬಂದು ನೋಡಿ. ಸಿನಿಮಾ ಚೆನ್ನಾಗಿದೆ. ಹಾಗೂ ನಮ್ಮ ಕಿಶೋರ್ ಸರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾವೊಂದು ಮಾಗಡಿ ತಾಲೂಕಿನ ಚಕ್ರಬಾಯಿ ಗ್ರಾಮದಿಂದ ಬಂದಿರೋ ನರಸಿಂಹಮೂರ್ತಿ ಅಂತ. ನಮ್ಮ ಎಲ್ಲ ಪ್ರೊಡ್ಯೂಸರ್ಗಳು ಇಂಡಸ್ಟ್ರಿ ಇಟ್ಕೊಂಡಿರೋರು. ಹಿಂಗೆ ಅಂದರೆ ಕಾಂಗೂರ್ ಪಿಕ್ಚರು ಇದೇ ಥರ ಚಂದ್ರು ಅವ್ರು ಹೇಳ್ದಂಗೆ ಇವರು ಚಂಕೇಶ್ವರು ಒಂದು ಡಬ್ಬ ಅಂತಾರೆ ಗೊತ್ತಾ, ಆ ಡಬ್ಬದ ಥರ ತಂದರು. ಯಾರೋ ಸ್ಟೇಜ್ ಮೇಲೆ ದಯವಿಟ್ಟು ಒಂಚೂರು ಗಾಬರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಹಿಂಗೆ ಚಂಕೇಶ್ವರು ಬರ್ರಪ್ಪ ಎಲ್ಲ ಅಂತ ಬಂದು ಒಂದು ಮನೆಯಲ್ಲಿ ಅದನ್ನ ಅನಿಮೇಷನ್ ಮಾಡಿರೋ ಮೂವಿನ
ತೋರಿಸಿದಾಗಲೂ ಹಂಗೊಂದು ಒಂದು ತಿಂಗಳು 2 months 3 months ಎಲ್ಲ ಹಂಗೆ ಹೋಲ್ಡಪ್ಪಲ್ಲಿ ಇಟ್ಟಿದ್ವಿ. ಸರ್ ಏನಾಯಿತು ಅಂತ ಬರೋರು ಯಾರೋ ಕಿಶೋರ್ ಮೇಘ್ರ ಮನೆಯವರು. ಆವಾಗ ಆಯಿತು ಎಲ್ಲ ಡಿಸೈಡ್ ಮಾಡಿ ಆಯ್ತು ನಡಿ ಹೋಗೋಣ ಅಂತ ಹೇಳಿದಾಗ 4 ಜನ ಡಿಸೈಡ್ ಮಾಡಿದ್ವಿ. ಯಾರು? ರಮೇಶ್ ಅವರು, ಚೆಂಕೇಶ್ ಅವರು, ಸ್ವಾಮಿಯವರು, ನರಸಿಂಹಮೂರ್ತಿಯವರು. ಇನ್ನೂ ಒಂದು 3-4 ಜನ ಬೇಕಾಯಿತು. ಇಲ್ಲಿ ದುಡ್ಡು ಅಷ್ಟೊಂದು ಬಜೆಟ್ಗೆ ಇಲ್ಲಿ ಆಗಲ್ಲ ಅಂತ ಅವ್ರು ಹೇಳ್ದಂಗೆ, ಚಂದ್ರವ್ರು ಹೇಳ್ದಂಗೆ ಬಾರಣ ಇಲ್ಲಿ ಒಂದು ಕೆಲಸ ಅದಂತ ಆಫೀಸಿಗೆ ಕರೆದ್ವಿ. ಆಫೀಸಿಗೆ ಕರೆದಾಗ ಅವರು ನೋಡಿದ್ರು, ಒಂದು ಮೂವಿ ನೋಡಿದ್ರು. ಆ ಮೂವಿ ನೋಡಿದಾಗ ಆಯಿತು ಏನೋ ಮಾಡೋಣ ಸರ್, ಏನಿಲ್ಲ ಒಂದು 5 ಲಕ್ಷ ಹಾಕ್ಬೇಕಷ್ಟೇ, 2 3 5 ಲಕ್ಷ ಹಾಕ್ಬೇಕಷ್ಟೇ ಅಂತ ಹೇಳಿದಾಗ ಹಾಕಿದ್ರು. ಅವರು ಹಾಕಿದ್ರು, ರವಿಯವರು ಅವ್ರ ಸ್ವಾಮಿಯವ್ರು ಕರ್ಕೊಂಡ್ಬಂದ್ರು ಅವ್ರನ್ನ, ಅವರು ಹಾಕಿದ್ರು. ಹಾಗಾಗಿ ಏನೋ ಅಲ್ಲಿ ಊಟ ಹೋಗಿ ಹೋಯ್ತು ಅಂದರೆ ಗಗನಕ್ಕೆ ಹೋಯ್ತದು. ಹಾಗಾಗಿ ಏನೋ ಸಣ್ಣದಾಗಿ ದಯವಿಟ್ಟು ಮಾಡಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಂದ ಕೇಳ್ಕೊಳ್ಳೋದೇನೆಂದರೆ ಒಂದು ಸ್ವಲ್ಪ ಚೆನ್ನಾಗಿ ತೋರಿಸಿ ಪಿಕ್ಚರ್ ಇದು ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ನನ್ನ ಹೆಸರು ಶಿವಮೊಗ್ಗ ರಾಮಣ್ಣ. ಈ ಚಿತ್ರದಲ್ಲಿ ನಾನೊಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ಈ ಚಿತ್ರದಲ್ಲಿ ನನಗೊಂದು ಪಾತ್ರವನ್ನು ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರಾದ ಕಿಶೋರ್ ಅವರಿಗೂ, ಕಿಶೋರ್ ಅವರು ನನಗೊಂದು 3 ವರ್ಷದಿಂದ ಪರಿಚಯ. ನಾನು ಅವರು ಬರೀ ಫೋನಲ್ಲೇ ಮಾತಾಡ್ಕೊಂಡಿದ್ವಿ. ಚಿತ್ರೀಕರಣದ ಫೋನಲ್ಲೇ ನಾನು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿದ್ದು. ಅವರಿಗೂ ಮತ್ತು ಈ ಚಿತ್ರವನ್ನು ತುಂಬ ಇಷ್ಟಪಟ್ಟು ನಿರ್ಮಾಣ ಮಾಡಿರುವಂಥ ಎಲ್ಲ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಹಾಗೂ ಈ ಚಿತ್ರದಲ್ಲಿ ನಿರ್ದೇಶಕರ ತಂಡದಲ್ಲಿ ಕೆಲಸ ಮಾಡಿರುವಂಥ ರಾಮಚಂದ್ರ ಅವರಿಗೂ ಹಾಗೂ ಶರಣ್ ಅವರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಎಲ್ಲರಿಗೂ, ಮಿತ್ರರಿಗೆ, ಕಲಾವಿದರಿಗೆ ಹಾಗೂ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಈ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ನಿರ್ದೇಶಕರು ಕೊಡ್ತಾರೆ. ಧನ್ಯವಾದಗಳು. ಈ ಚಿತ್ರದಲ್ಲಿ ನಾನು ನಾಯಕನ ತಂದೆ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಒಳ್ಳೆಯ ದೊಡ್ಡ ನಾಯಕನ ಜೊತೆ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ನಿರ್ದೇಶಕರಾದ ಕಿಶೋರ್ ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.